ಪರಪ್ಪನ ಅಗ್ರಹಾರದಲ್ಲಿ ಮೊಬೈಲ್ ಪತ್ತೆ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಪೊಲೀಸರ ತನಿಖೆ ವೇಳೆ ಸ್ಫೋಟಕ ವಿಚಾರಗಳು ಬಹಿರಂಗ ಆಗಿದೆ. ಜೈಲಿಗೆ ಆಂಧ್ರದಿಂದಲೇ ಮೊಬೈಲ್ ಸಿಮ್ಗಳು ರವಾನೆ ಆಗಿದೆಯಾ ಹಾಗಾದ್ರೆ ಅನ್ನುವಂಥ ಪ್ರಶ್ನೆ ಈಗ ಹುಟ್ಕೊಂಡಿದೆ. ಎಸ್, ಆಂಧ್ರ ಮೂಲದ ಸಿಮ್ಗಳೇ ಜೈಲಿನಲ್ಲಿ ಫುಲ್ ಆಕ್ಟಿವ್ ಆಗಿದೆ. ನಂಬರ್, ಕಾಲ್ ಡೀಟೇಲ್ಸ್ ಪಡೆಯೋದಕ್ಕೆ ಪೊಲೀಸರು ಮುಂದಾಗಿದೆ. ವಾಟ್ಸಪ್ ಚಾಟ್ ರಿಟ್ರೀವ್ ಮಾಡೋದಕ್ಕೆ FSLಗೆ ಮೊಬೈಲ್ ರವಾನೆ ಆಗಿದೆ. ಪರಪ್ಪನ ಅಗ್ರಹಾರ ಕೇಂದ್ರ ಕಾರಾಗೃಹದಲ್ಲಿ ಮೊಬೈಲ್ ಪತ್ತೆಯಾದ ಪ್ರಕರಣದ ತನಿಖೆ ಮುಂದುವರಿತಿರತಕ್ಕಂಥ ಸಂದರ್ಭದಲ್ಲಿ ಜೈಲಿನೊಳಗಡೆ ಮೊಬೈಲ್ ಹಾಗೂ ಸಿಮ್ಗಳು ಹೇಗೆ ಬಂದವು ಅನ್ನೋದರ ಹಿಂದೆ ದೊಡ್ಡ ಜಾಲ ಇದೆಯಾ ಅನ್ನುವಂಥ ಅನುಮಾನ ಈಗ ಮತ್ತಷ್ಟು ಗಟ್ಟಿಯಾಗಿದೆ. ಸಿಸಿಬಿ ದಾಳಿ ವೇಳೆ ಪ್ರಜ್ವಲ್ ರೇವಣ್ಣ ಇದ್ದ ಹೈ ಸೆಕ್ಯೂರಿಟಿ ಬ್ಯಾರೆಕ್ನಿಂದ ಮೊಬೈಲ್, ಚಾರ್ಜರ್, ಸಿಮ್ ಕಾರ್ಡ್, ಪೆನ್ ಡ್ರೈವ್ ಹಾಗೂ ನೋಟ್ ಬುಕ್ ವಶಕ್ಕೆ ಪಡೆಯಲಾಗಿತ್ತು. ಸೀಸ್ ಮಾಡಿರತಕ್ಕಂಥ ಎಲೆಕ್ಟ್ರಾನಿಕ್ ಸಾಧನಗಳನ್ನ ಫೊರೆನ್ಸಿಕ್ ಪರೀಕ್ಷೆಗೆ ಕಳಿಸ್ತಕ್ಕಂಥ ಪ್ರಕ್ರಿಯೆ ಕೂಡ ನಡೀತಾ ಇದೆ. ಇದರ ನಡುವೆ ಆಂಧ್ರ ಪ್ರದೇಶದಲ್ಲಿ ಆಕ್ಟಿವೇಟ್ ಮಾಡಲಾದಂಥ ಸಿಮ್ಗಳು ಜೈಲಿನೊಳಗಡೆ ಬಳಕೆಯಾಗ್ತಿದ್ವು ಅಂತಕ್ಕಂಥ ಮಾಹಿತಿ ತನಿಖೆಯಲ್ಲಿ ಈಗ ಮುನ್ನೆಲೆಗೆ ಬಂದಿದೆ. ಇಂತಹ ಸಿಮ್ಗಳ ಮೂಲಕ ಜೈಲಿನಲ್ಲಿರ್ತಕ್ಕಂಥ ಕೆಲ ಕೈದಿಗಳು ಮೊಬೈಲ್ ಬಳಸ್ತಿದ್ರು ಕೂಡ ಗೊತ್ತಾಗ್ತಿರ್ಲಿಲ್ಲ. ಇದು ಈಗ ಅನುಮಾನ ಬಂದಿದೆ. ಜೈಲಿನಿಂದ ಪ್ರಜ್ವಲ್ ರೇವಣ್ಣ ಕರೆ ಮಾಡ್ತಿದ್ದು ಯಾರಿಗೆ? ಪ್ರಜ್ವಲ್ ರೇವಣ್ಣ ಯಾವೆಲ್ಲ ವಿಚಾರಗಳ ಕುರಿತು ಚರ್ಚೆ ಮಾಡ್ತಿದ್ದಾರೆ? ಪ್ರಜ್ವಲ್ ಜೊತೆ ಮಾತನಾಡಿದವರ ಮಾಹಿತಿ, ಆ ಒಂದು ಮಾಹಿತಿಯನ್ನ ಪೊಲೀಸರು ಕಲೆ ಹಾಕ್ತಾರೆ. ಪ್ರಜ್ವಲ್ ರೇವಣ್ಣ ಮೊಬೈಲ್ನಲ್ಲಿ ಮಾತನಾಡಿರತಕ್ಕಂಥ ವಿಡಿಯೋ ಕೂಡ ಈಗ ಎಲ್ಲ ಕಡೆ ವೈರಲ್ ಆಗ್ತಾ ಇದೆ. ಪ್ರಜ್ವಲ್ ವಿಡಿಯೋ ರೆಕಾರ್ಡ್ ಮಾಡಿದ ಮೊಬೈಲ್ ಯಾವುದು, ವಿಡಿಯೋವನ್ನ ರೆಕಾರ್ಡ್ ಮಾಡಿದವರು ಯಾರು ಅಂತಕ್ಕಂಥ ಬಗ್ಗೆ ಕೂಡ ಪರಿಶೀಲನೆ ನಡೀತಾ ಇದೆ. ರೆಕಾರ್ಡ್ ಮಾಡೋದಕ್ಕೆ ಬಳಸಿದಂತಹ ಮೊಬೈಲ್ ಎಲ್ಲಿ ಹೋಯ್ತಾಗುತ್ತೆ? ಜೈಲಿನಲ್ಲಿ ಮೊಬೈಲ್ ಜಾಮಾರ್ ವ್ಯವಸ್ಥೆ ಇದ್ರೂ ಕೂಡ ಕೆಲವು ಪ್ರದೇಶದಲ್ಲಿ 2G 3G ನೆಟ್ವರ್ಕ್ ಲಭ್ಯ ಆಗ್ತಿದ್ದ ಬಗ್ಗೆ ಅಧಿಕಾರಿಗಳು ಪರಿಶೀಲಿಸ್ತಾ ಇದ್ದಾರೆ. ಹೀಗಾಗಿ ಇದು ಕೇವಲ ಒಂದು ಮೊಬೈಲ್ ಪತ್ತೆಯ ಪ್ರಕರಣ ಅಲ್ಲ, ಜೈಲಿನ ಭದ್ರತಾ ವ್ಯವಸ್ಥೆಯಲ್ಲೇ ಲೋಪ ಆಗಿದೆಯಾ ಅಂತಕ್ಕಂಥ ಪ್ರಶ್ನೆ ಕೂಡ ಎದ್ಬಿಟ್ಟಿದೆ. ಇದೀಗ ಪೊಲೀಸರ ಗಮನ ಕಾಲ್ ಡೀಟೇಲ್ಸ್ ಹಾಗೂ ತಾಂತ್ರಿಕ ಸಾಕ್ಷ್ಯಗಳತ್ತ ನೆಟ್ಟಿದೆ. ಪ್ರಜ್ವಲ್ ರೇವಣ್ಣ ಈ ಮೊಬೈಲ್ ಮೂಲಕ ಯಾರಿಗೆ ಕರೆ ಮಾಡ್ತಾ ಇದ್ರು, ಯಾರ ಜೊತೆ ಸಂಪರ್ಕದಲ್ಲಿದ್ದರು, ಯಾವ ವಿಚಾರಗಳ ಬಗ್ಗೆ ಮಾತನಾಡ್ತಿದ್ರು ಅನ್ನೋದನ್ನು CDR ಹಾಗೂ ಮೊಬೈಲ್ನ ಡಿಜಿಟಲ್ ಡೇಟಾ ಮೂಲಕ ಪತ್ತೆ ಹಚ್ಚೋದಕ್ಕೆ ತನಿಖೆ ನಡೀತಾ ಇದೆ. ಅಷ್ಟೇ ಅಲ್ಲ, ಮೊಬೈಲ್ನಲ್ಲಿದ್ದ ವಾಟ್ಸಪ್ ಸೇರಿದಂತೆ ಇತರೆ ಅಪ್ಲಿಕೇಶನ್ಗಳ ಡೇಟಾವನ್ನು ಕೂಡ ಪರಿಶೀಲಿಸೋದಕ್ಕೆ ಫೊರೆನ್ಸಿಕ್ ಪರೀಕ್ಷೆ ನಡೀತಾ ಇದೆ. ಈಗ ಮೊಬೈಲ್ನಲ್ಲಿದ್ದ ಅಪ್ಲಿಕೇಶನ್ಗಳಲ್ಲಿ ವಾಟ್ಸಪ್, ಫೇಸ್ಬುಕ್, ಇನ್ಸ್ಟಾಗ್ರಾಮ್, ನೆಟ್ಫ್ಲಿಕ್ಸ್ ಹಾಗೂ ಅಮೆಜಾನ್ ಪ್ರೈಮ್ ವಿಡಿಯೋ ಇರೋದಾಗಿ ಕೂಡ ವರದಿಯಾಗಿದೆ. ಇದರ ನಡುವೆ ಮತ್ತೊಂದು ಕುತೂಹಲಕಾರಿ ಅಂಶ ಕೂಡ ತನಿಖೆಯಲ್ಲಿದೆ. ಏನು ಅಂತ ಹೇಳಿದರೆ, ಪ್ರಜ್ವಲ್ ಮೊಬೈಲ್ನಲ್ಲಿ ಮಾತನಾಡ್ತಿರ್ತಕ್ಕಂಥ ವಿಡಿಯೋವನ್ನು ಯಾರು ರೆಕಾರ್ಡ್ ಮಾಡಿದ್ರು, ಆ ವಿಡಿಯೋ ನೀವು ಗಮನಿಸ್ಬೋದು. ಆ ವಿಡಿಯೋ ಯಾವ ಮೊಬೈಲ್ನಲ್ಲಿ ಚಿತ್ರೀಕರಿಸಲಾಗಿತ್ತು, ಆ ಸಾಧನ ಈಗ ಎಲ್ಲಿದೆ ಅನ್ನುವಂಥ ಒಂದಿಷ್ಟು ಪ್ರಶ್ನೆಗಳಿಗೂ ಕೂಡ ಪೊಲೀಸರು ಉತ್ತರ ಹುಡುಕ್ತಾ ಇದ್ದಾರೆ. ಹೀಗಾಗಿ ಪ್ರಕರಣ ಈಗ ಹಲವು ಆಯಾಮಗಳಲ್ಲಿ ತನಿಖೆ ಆಗ್ತಾ ಇದೆ. ಜೈಲಿಗೆ ಆಂಧ್ರದಿಂದ ಸಿಮ್ಗಳು ಬಂದಿತ್ತ, ಮೊಬೈಲ್ ಜೈಲಿನೊಳಗಡೆ ಕೊಟ್ಟವರು ಯಾರು, ಪ್ರಜ್ವಲ್ ಯಾರಿಗೆ ಕರೆ ಮಾಡ್ತಾ ಇದ್ರು, ಯಾರ ಜೊತೆ ವಾಟ್ಸಪ್ ಚಾಟ್ ಮಾಡ್ತಾ ಇದ್ರು, ವಿಡಿಯೋ ರೆಕಾರ್ಡ್ ಮಾಡಿದವರು ಯಾರು, ಈ ವಿಡಿಯೋ ಚಿತ್ರೀಕರಿಸಿದ ಮೊಬೈಲ್ ಎಲ್ಲಿದೆ, ಇವೆಲ್ಲದಕ್ಕೂ ಕೂಡ ಮೊಬೈಲ್ ಹಾಗೂ ಪೆನ್ ಡ್ರೈವ್ನ ಫೊರೆನ್ಸಿಕ್ ವರದಿ ಹಾಗೂ ಕಾಲ್ ಡೀಟೇಲ್ಸ್ ಪ್ರಮುಖ ಸುಳಿವು ನೀಡತಕ್ಕಂಥ ಸಾಧ್ಯತೆ ಇದೆ. ಸದ್ಯಕ್ಕೆ ಪೊಲೀಸರು ತನಿಖೆ ಪೂರ್ಣಗೊಳ್ಳೋ ತನಕ ಯಾವುದೇ ನಿರ್ಣಾಯಕ ಆರೋಪವನ್ನು ಅಧಿಕೃತವಾಗಿ ದೃಢಪಡಿಸಿಲ್ಲ.